ಕಾರ್ಯದರ್ಶಿಗಳು ಮತ್ತು ನಮ್ಮ ಪ್ರಾಚಾರ್ಯರಿಂದ ಮಾತಾಡಿದಾಗ ಬಹಳ ಸಂತೋಷದಿಂದ ಒಪ್ಕೊಂಡು ಈ ಚಿತ್ರಕಲೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕ್ಷೇತ್ರ ಅದೇ ಆಗಿರೋದ್ರಿಂದ ಖಂಡಿತ ನಾವು ಮಾಡೋಣ ನಂತರ ಅವ್ರಿಗೆ ತಿಳಿಸಿ ಅಂತ ಹೇಳಿದರು. ನಂತರದಲ್ಲಿ ಎರಡು ಸಂಸ್ಥೆಗಳು ಪರಸ್ಪರ ಒಪ್ಪಂದ ಒಪ್ಕೊಂಡ ನಂತರದಲ್ಲಿ ಬಹಳ ಯಶಸ್ವಿಯಾಗಿ ವಿಶೇಷವಾಗಿ ಸಂತೋಷ ಸಂಗತಿ ಅಂತಂದ್ರೆ ನಾವು ಏನು ಅಪೇಕ್ಷೆ ಇಟ್ಕೊಂಡಿದ್ವಿ, ನಿರೀಕ್ಷೆ ಇಟ್ಕೊಂಡಿದ್ವಿ. ನಾವು ನಾಗರೇಶ್ ಸರ್ ಇರ್ಬೋದು, ಮತ್ತೆ ಮಹಾಬಲೇಶ್ವರ ಬೈಲಿ ಸರ್ ಇರ್ಬೋದು, ಅದಕ್ಕೆ ಮೀರಿ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ನಾವು ನಿರೀಕ್ಷೆ ಮಾಡಿದ್ದೇ ಬೇರೆ, ಅದರದ ಹೆಚ್ಚಿಗೆ ಬಂದದ್ದೇ ಬೇರೆ. ಆ ಕಾರಣಕ್ಕೂ ಸ್ವಲ್ಪ ಕಾರ್ಯಕ್ರಮದಲ್ಲಿ ಸಣ್ಣ ಪುಟ್ಟ ಅಸ್ತವ್ಯಸ್ತ ಆಗಿದೆ. ದಯಮಾಡಿ ನಾವು ಕ್ಷಮೆ ಯಾಚಿಸಿದ್ದಾನೆ. ಸ್ವಲ್ಪ ಹೆಚ್ಚಿನ ಸಂಖ್ಯೆ ಬಂದದ್ರಿಂದ ಸ್ವಲ್ಪ ಗೊಂದಲ ಆಯಿತು, ಸ್ಥಳಾವಕಾಶ ಇತ್ತು. ಏನೇ ಹೆಚ್ಚು ಹೆಚ್ಚಿನ ಸಂಖ್ಯೆ ಬಂದು ನಮ್ಮ ಈ ಒಂದು ಕಲಾವಿದ ಕಾರ್ಯದರ್ಶಿಗಳು ಹೇಳಿದ್ರು 100 ರೂಪಾಯಿ ಫೀಸನ್ನ ದಯವಿಟ್ಟು ಮುಂದಿನ ವರ್ಷದಿಂದ ಮನ್ನಾ ಮಾಡಿ. ಯಾಕೆಂತಂದ್ರೆ ಮಕ್ಕಳಿಗೆ ಅದು ಹೆವಿ ಆಗ್ಬಾರ್ದು ಅಂತೇಳಿ ನನಗೇನು ಅನ್ಸಿಲ್ಲ 100 ರೂಪಾಯಿ. ಬಟ್ ಅದನ್ನು ಕೂಡ ನಮ್ಗೇನು ಅಂತಂದ್ರೆ 100 ರೂಪೀಸ್ ಯಾಕೆ ಇದ್ವಿ ಅಂತಂದ್ರೆ, ನೀವು ಹಾಗೆ ಫ್ರೀ ಬಿಟ್ಕೊಂಡ್ರೆ ಈಗ 1000 ಮಕ್ಕಳು, ಸಾವಿರಾರು ಮಕ್ಕಳು ಭಾಗವಹಿಸಿದ್ರೆ ಅದನ್ನು ಮಾಡೋದು ಹೇಗೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಅದು ಒಂದಕ್ಕೋಸ್ಕರ ನಾವು ಇಟ್ವಿ. ಜೊತೆಗೆ ನಾವು ನಮ್ಮ ಒಂದು ಅಜೆಂಡಾದಲ್ಲಿ ಊಟ ಕೊಡುವಂತ ಒಂದು ವ್ಯವಸ್ಥೆ ಇರಲಿಲ್ಲ. ಆ 100 ರೂಪಾಯಿ ತಗೊಂಡು ಅವ್ರಿಗೆ ಊಟನೂ ಕೊಟ್ಟು, ಸರ್ಟಿಫಿಕೇಟ್ ಕೊಟ್ಟು, ಡ್ರಾಯಿಂಗ್ ಶೀಟ್ ಎಲ್ಲ ಕೂಡ ಕೊಟ್ಟು ನಾವು ಮಾಡೋಣ ಅಂತೇಳಿ ಈಗ ನಾವು ಬರೀ 100 ರೂಪಾಯಿ ಇಟ್ಟರೆ 500 ಜನ ಬಂದಿರೋದು, 100 ಜನ ಎಕ್ಸೆಪ್ಟ್ ಮಾಡೋದು. ಇನ್ನು ಹಾಗೆ ಫ್ರೀ ಬಿಟ್ಟರೆ ಇನ್ನೊಂದಷ್ಟು ಮಕ್ಕಳು ನಾವು ಕೋಆರ್ಡಿನೇಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ನಾವು ಇಟ್ಟಿದ್ದೆ. ಅಷ್ಟೇ, ಇನ್ನೇನು ಇಲ್ಲ. ಅದು ಕೂಡ ನಾವೇನೋ ಸಾಂಕೇತಿಕ ಅಂದ್ಕೊಂಡು ಇಟ್ಟಿದ್ದೀವಿ.